ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಿರೋದು ಮಡಿಕೇರಿ ಹೂಗಳನ್ನು. ಇದು ಮಡಿಕೇರಿ ರಾಜಾ ಸೀಟ್ನಲ್ಲಿದೆ. ಇಲ್ಲಿ ಚಂದದ ಹೂಗಳನ್ನೆಲ್ಲ ನಾವು ನೋಡ್ತೇವೆ. ಬಹಳಷ್ಟು ಹೂ ಗಿಡಗಳಿಂದ ತುಂಬಿರೋ ದೊಡ್ಡ ಗಾರ್ಡನ್ ಇದೆ ಇಲ್ಲಿ. ಈ ಭಾಗ ಬಹಳ ಹಿಂದೆ ಬ್ರಿಟಿಷರು ಮಸಣವನ್ನಾಗಿ ಮಾಡ್ಕೊಂಡಿದ್ರು ಅಂತ ಕೂಡ ಹೇಳ್ತಾರೆ. ನಂತರ ಇದನ್ನು ಹಾಲೇರಿ ವಂಶದ ಅರಸರು ಆ ಎಲ್ಲ ಶವಪೇಟಿಗಳನ್ನು ಬೇರೆ ಕಡೆಗೆ ಸಾಗಿಸಿ ನಂತರಕ್ಕೆ ಇಂಥ ಸುಂದರವಾದಂಥ ಪ್ರದೇಶದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿದರು. ಇಲ್ಲಿ ಜಿಂಕೆ, ಜಿರಾಫೆ ಎಲ್ಲ ಇದೆ. ಅದೇ ರೀತಿ ನಮಗೆ ಎಂಟರ್ಟೈನ್ಮೆಂಟಿಗೆ ನೋಡಿ, ಇಲ್ಲಿ ಮೇಲ್ಗಡೆ ಜಿಪ್ ಲೈನ್ ಕೂಡ ಇದೆ. ಸ್ವಲ್ಪನೇ ದೂರದಲ್ಲಿ ಜಿಪ್ ಲೈನ್ ಇಲ್ಲಿ ಸಾಗ್ತಾ ಇರ್ತದೆ. ಜಿಪ್ ಲೈನನ್ನು ಕೂಡ ನಾವು ಎಂಜಾಯ್ ಮಾಡ್ಬೋದು. ಇಲ್ಲಿ ಪಕ್ಕದಲ್ಲಿ ಕೆಲವೊಂದಿಷ್ಟು ಮಕ್ಕಳಿಗೆ ಆಟ ಆಡುವಂತಹ ಉದ್ಯಾನವನ ಕೂಡ ಮಾಡಿದ್ದಾರೆ. ಓ, ಆ ಎಲ್ಲ ಕುರ್ಗ್ ಇದೆ. ನಾನಿಲ್ಲಿ ಫೋಟೋ ತೆಗೆಸ್ಕೊತಿದ್ದೀನಿ. ಚಂದ ಫೋಸ್ ಕೊಡ್ತೀನಿ. ನಿಮಗಿದು ಇಷ್ಟ ಆಯ್ತಾ? ನೀವು ಬಂದರೂ ಕೂಡ ನನ್ನಂಗೆ ಚಂದ ಫೋಟೋ ತೆಗೆಸ್ಕೊಳ್ಬಹುದು. ಓಹೋ, ಸೂಪರ್ ಆಗಿದೆ ನೋಡಿ. ಹಾಂ, ಇದೊಂದು ಕಟ್ಟಡವನ್ನು ಕೂಡ ಬ್ರಿಟಿಷರು ಇಲ್ಲಿ ಹಲವಾರು ಕಲ್ಲುಗಳು, ಇಟ್ಟಿಗೆಗಳು, ಗಾರೆಗಳನ್ನು ಬಳಸಿ ಕಮಾನಿನ ಮಾದರಿಯಲ್ಲಿ ದ್ವಾರವನ್ನು ನಿರ್ಮಾಣ ಮಾಡಿ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೆಲ್ಲ ತುಂಬ ಗಾರ್ಡನ್ನು ಹಾಗೂ ಉತ್ತಮವಾದಂತಹ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಬಹಳ ಸೊಗಸಾದಂತಹ ವೈವಿಧ್ಯಮಯವಾದಂಥ ಹೂವಿನ ಗಿಡಗಳಿವೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲಿಯೇ ರಾಜಾ ಸೀಟ್ ಇರೋದರಿಂದ ರಾಜಾ ಸೀಟ್ನ ಭಾಗದಲ್ಲಿ ರಾಜರು ಬಂದು ಕುಳಿತುಕೊಂಡು ತುಂಬ ಚೆನ್ನಾಗಿ ಅವುಗಳನ್ನು ಅಲ್ಲಿನ ಪರಿಸರವನ್ನು ನೋಡ್ತಾಯಿದ್ರು. ಆನೆಗಳ ಮಾದರಿ ಕೂಡ ಇಲ್ಲಿದೆ ನೋಡಿ. ಎಷ್ಟೊಂದು ಸೊಗಸಾದಂಥ ಹೂಗಳಿಲ್ಲಿದ್ದಾವಂತ. ಎಷ್ಟೊಂದು ಸುಂದರ ಹೂಗಳು. ಅದನ್ನು ನೋಡಿದ್ರೆ ನೋಡ್ತಾನೇ ಇರ್ಬೇಕಂತ ಕಾಣಿಸ್ತದೆ. ಆದ್ರೆ ಅದನ್ನು ಕೊಯ್ಯೋದಕ್ಕೆ ಹೋಗ್ಬೇಡಿ. ಮತ್ತೆ ನೀವು ಒಮ್ಮೆ ವೀಕ್ಷಿಸಿ. ಧನ್ಯವಾದಗಳು.